ಎಷ್ಟೆಲ್ಲ ಟ್ರೈ ಮಾಡಿದ್ರು ಏನು ಮಾಡಿದ್ರು ವೇಟ್ ರೆಡ್ಯೂಸ್ ಆಗೋಲ್ದಾ. ಸೊ ಹಾಗಾದರೆ ಬನ್ನಿ, ನಾನು ಇದೊಂದು ಡಯಟ್ ಪ್ಲಾನ್ ಹೇಳ್ಕೊಡ್ತೀನಿ. ಇದರಿಂದ ಆರಾಮಾಗಿ 5ರಿಂದ 7 kg ವೇಟ್ ರೆಡ್ಯೂಸ್ ಆಗುತ್ತೆ. ಇದು ಒಂದು 700 ಕ್ಯಾಲರಿ ಡಯಟ್ ಪ್ಲ್ಯಾನು. ಇದರಲ್ಲಿ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಎಸ್ಪೆಷಲಿ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈ ಡಯಟ್ ಪ್ಲ್ಯಾನು ಯಾರ್ದು ವೇಟು ಫುಲ್ ಸ್ಟ್ರಕ್ ಆಗಿದೆ, ಫುಲ್ ಡೇ ಹಸಿವಾಗ್ತಾ ಇದೆ, ಯಾರಿಗೆ ಫುಲ್ ಕ್ರೇವಿಂಗ್ಸ್ ಜಾಸ್ತಿ ಇದೆ, ಓಕೆ, ಮತ್ತು ಯಾರಿಗೆ ಫ್ಯಾಟ್ನ ಈಸಿಯಾಗಿ ರೆಡ್ಯೂಸ್ ಮಾಡಬೇಕು ಮತ್ತು ಅದು ಸಹ ಕ್ವಿಕ್ಕಾಗಿ ರೆಡ್ಯೂಸ್ ಮಾಡಬೇಕು ಅನ್ನೋರಿಗೆ ಈ ಡಯಟ್ ಪ್ಲಾನು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಪೂರ್ತಿ ಕೊನೆಯವರೆಗೂ ವಿಡಿಯೋನ ನೋಡಿ. ಹಾಗೆ ನಮ್ಮದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಈ ಡಯಟ್ ಪ್ಲ್ಯಾನ್ ಬಂದು 700 ಕ್ಯಾಲರಿ ಡಯಟ್ ಪ್ಲ್ಯಾನ್ ಅಂತ ಹೇಳಿ. ಈ ಡಯಟ್ ಪ್ಲ್ಯಾನು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ರಿಪೀಟ್ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಹೆವಿ ಕ್ರೇವಿಂಗ್ಸ್ ಇದ್ದವ್ರಿಗೆ ಮತ್ತು ಮೆಟಬಾಲಿಸಮ್ ಸ್ಲೋ ಇದ್ದವ್ರಿಗೆ. ಸೊ ಮೆಟಬಾಲಿಸಮ್ ಸ್ಲೋ ಆಗಿದೆ, ಈ ಡಯಟ್ ಪ್ಲಾನಿಂದ ಮೆಟಬಾಲಿಸಮ್ ಸ್ಪೀಡ್ ಆಗುತ್ತೆ, ಮತ್ತು ಫುಲ್ ಕ್ರೇವಿಂಗ್ಸ್ ಇದ್ದವ್ರಿಗೆ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ, ಮತ್ತು ಎಸ್ಪೆಷಲಿ ಬ್ಲೋಟಿಂಗ್, ಬೆಲ್ಲಿ ಫ್ಯಾಟ್ ಇದ್ದವ್ರಿಗೆ ಅಂತೂ ಭಾಳ ಹೆಲ್ಪ್ಫುಲ್ ಇದೆ ಅಂತ ಹೇಳ್ಬೋದು. ಓಕೆ, ಈ ಡಯಟ್ನಲ್ಲಿ ಇನ್ನೊಂದು ಏನಂತಂದರೆ ಆಯಿಲ್ ಇರಲ್ಲ, ಶುಗರ್ ಇಲ್ಲ, ಗ್ಲೂಟೆನ್ ಫ್ರೀ ಡಯಟ್ ಅಂತ ಹೇಳ್ಬೋದು. ಓಕೆ, ಇದನ್ನು ಒಂದು ಸಿಂಪಲ್ ಈಸಿ ಡಯಟ್ ಪ್ಲಾನು ಯಾರು ಬೇಕಾದರೂ ಮಾಡಬಹುದು. ಈಸಿಯಾಗಿ ಕ್ವಿಕ್ಕಾಗಿ ಆರಾಮಾಗಿ 5ರಿಂದ 7 kg ರೆಡ್ಯೂಸ್ ಮಾಡೋದು. ಎಸ್ಪೆಷಲಿ ಇವಾಗ ನೋಡಿ, ಯಾವುದಾದ್ರೂ ಫಂಕ್ಷನ್ ಇರುತ್ತೆ, ಜಲ್ದಿ ವೇಟ್ ರೆಡ್ಯೂಸ್ ಮಾಡಬೇಕು, ಲೈಕ್ ಎಂಗೇಜ್ಮೆಂಟ್ ಇರುತ್ತೆ, ಮದುವೆ ಇರ್ತದೆ, ಟೈಮ್ ಇರಲ್ಲ, ಯಾವುದಾದ್ರೂ ವೆಕೇಷನ್ಗೆ ಹೋಗ್ಬೇಕಿರ್ತದೆ, ಸ್ವಲ್ಪ ನಾವು ಬಾಡಿ ಸ್ಲಿಮ್ ಮಾಡಿದ್ರೆ ಚೆನ್ನಾಗಿ ಕಾಣ್ತೈತಿ ಅನ್ನೋರಿಗೆ, ಎಸ್ಪೆಷಲಿ ಯಾವುದಾದ್ರು ಈವೆಂಟ್ಗೆ ಹೋಗ್ಬೇಕನ್ನೋರು, ಒಂದು ವಾರ ಮುಂಚೆ ಈ ಥರ ನನಗೆ ಸ್ವಲ್ಪ ಸ್ಲಿಮ್ಮಿಂಗ್ ಲುಕ್ ಬರಬೇಕು, ಸ್ವಲ್ಪ ಬ್ಲೋಟಿಂಗ್ ಕಡಿಮೆ ಆಗಬೇಕು, ಸ್ವಲ್ಪ ವಾಟರ್ ಟೆನ್ಷನ್ ಕಡಿಮೆ ಆಗಬೇಕು, ಫ್ಯಾಟ್ ಕಡಿಮೆ ಆಗಬೇಕು ಅನ್ನೋರು ಈ ಡಯಟ್ ಪ್ಲಾನ್ ಫಾಲೋ ಮಾಡಿದರೆ ನಿಮಗೆ ಈಸಿಯಾಗಿ ಆರಾಮಾಗಿ 5ರಿಂದ 7 kg ರೆಡ್ಯೂಸ್ ಆಗುತ್ತೆ. ಸೊ ಹಾಗಾದರೆ ನಡೀರಿ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋಣ, ಯಾವ ಥರ ಈ ಡಯಟ್ ಪ್ಲಾನ್ ಇದೆ ಅಂತ ಹೇಳೋಣ. ಫಸ್ಟ್ ಬಂದು ಮಾರ್ನಿಂಗ್ ಡ್ರಿಂಕ್ ಅಂತೂ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಬ್ಲೋಟಿಂಗ್ ಇದ್ದವ್ರಿಗೆ ಮತ್ತು ಫುಲ್ ಕ್ರೇವಿಂಗ್ಸ್ ಆದವ್ರಿಗೆ, ಬರೀ ಫುಲ್ ಡೇ ಹಸಿವಾಗುತ್ತೆ, ನನಗೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಅನ್ನೋರಿಗೆ, ಮತ್ತು ಎಸ್ಪೆಷಲಿ ಮೆಟಬಾಲಿಸಮ್ ಸ್ಲೋ ಆಗಿಬಿಟ್ಟಿದೆ, ಅದನ್ನು ಹೇಗೆ ಥರ ಬೂಸ್ಟ್ ಮಾಡೋ ಅನ್ನೋರಿಗೆ ಈ ಮಾರ್ನಿಂಗ್ ಡ್ರಿಂಕ್ಸ್ ವೆರಿ ಬೆಸ್ಟ್ ಅಂತ ಹೇಳ್ಬೋದು. ನಾನು ಇದಕ್ಕೆ 3 ಆಪ್ಷನ್ ಕೊಡ್ತೀನಿ, ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಕುಡ್ಬೋದು. ಫಸ್ಟ್ ಬಂದು ACV ಪ್ಲಸ್ ವಾರ್ಮ್ ವಾಟರ್. ಅಂದರೆ ACV ಅಂದರೆ ಆ್ಯಪಲ್ ಸೈಡರ್ ವಿನೆಗರ್ನ 1 ಸ್ಪೂನ್ ಆ್ಯಪಲ್ ಸೈಡರ್ ವಿನೆಗರು ಒಂದು 500 ml ಅಥವಾ 200 ml ನೀರಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ಕೊಂಡು, ಅಂದರೆ ವಾರ್ಮ್ ವಾಟರ್ ತೊಗೊಂಡು ಕುಡಿಬೇಕು. ಇದನ್ನು ಸಿಪ್ ಮಾಡಿಕೊಂಡು ಸಿಪ್ ಮಾಡಿ ಕುಡಬೇಕು, ಇಲ್ಲಾಂದರೆ ಸ್ಟ್ರಾದಿಂದ ಯೂಸ್ ಮಾಡಿ ಕುಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ವೇಟು ರೆಡ್ಯೂಸ್ ಆಗುತ್ತೆ, ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಓಕೆ, ನಮಗೆ ACV ಆಗಿ ಬರ್ತಾ ಇಲ್ಲ ಅನ್ನೋರಿಗೆ ಸೆಕೆಂಡ್ ಆಪ್ಷನ್ ಕೊಡ್ತೀನಿ. ಸೆಕೆಂಡ್ ಆಪ್ಷನ್ ಯಾವುದಪ್ಪ ಅಂದರೆ, ಈಗ ಸಬ್ಜಾ ಸೀಡ್ ವಾಟರು ಅಥವಾ ಚಿಯಾ ಸೀಡ್ ವಾಟರು. ಇದರಿಂದ ಏನಾಗುತ್ತೆ ಅಂತಂದರೆ, ರಾತ್ರಿನೇ ಒಂದು 2 ಸ್ಪೂನು, ಯೂಶ್ವಲಿ 1 ಸ್ಪೂನ್ ಆದರೂ 2 ಸ್ಪೂನು ಚಿಯಾ ಸೀಡನ್ನ ರಾತ್ರಿಲೇ 1 ಗ್ಲಾಸ್ ನೀರಲ್ಲಿ ಸೋಕ್ ಮಾಡಿಡಬೇಕು. ಇದನ್ನು ಬೆಳಗ್ಗೆ 1 ಲೆಮನ್ ಸ್ಕ್ವೀಸ್ ಮಾಡಿ ಹಾಕ್ಕೊಂಡು ಕುಡಿಬೇಕು. ಇದು ಹೈ ಫೈಬರ್ ಇರುತ್ತೆ, ಮತ್ತು ನಮ್ಮ ಫುಲ್ ಡೇ ಸ್ಟಮಕ್ ಫುಲ್ ಅನಿಸುತ್ತೆ. ಇದರಿಂದ ಏನಾಗುತ್ತೆ, ಜಾಸ್ತಿ ಹಸಿವು ಅನಿಸೋದಿಲ್ಲ. ಮತ್ತು ಚಿಯಾ ಸೀಡ್ಸು ಫುಲ್ ಹೈ ಫೈಬರ್ ಇದರಿಂದ ಭಾಳ ವೆಯ್ಟ್ ಲಾಸ್ಗೆ ವೆರಿ ಯೂಸ್ಫುಲ್ ಇದೆ. ಸೊ ಅಥವಾ ಇನ್ನೊಂದು ಏನಂತಂದರೆ ಸಬ್ಜಾ ಸೀಡ್ಸ್ ಅಂತ ಬರುತ್ತೆ. ಸೇಮ್ ಡಿಫ್ರೆನ್ಸಸ್ ಅದು ಯಾವುದಾದ್ರು ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಸಹ 1 ಸ್ಪೂನನ್ನು ಇದು 10 ಮಿನಿಟ್ಸಲ್ಲೂ ನಾವು ಸ್ವೆಲ್ಲಿಂಗ್ ಆಗುತ್ತೆ. ಸೊ 1 ಗ್ಲಾಸ್ ನೀರಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟು ಮಾರ್ನಿಂಗ್ನೇ ಕುಡ್ಬೋದು ಸಬ್ಜಾ ಸೀಡ್ಸ್ನ. ಸೊ ಅದಕ್ಕೆ ಒಂದು ಹಾಫ್ ಲೆಮನ್ನು ಸ್ಕ್ವೀಸ್ ಮಾಡ್ಕೊಂಡು ಕುಡಿದ್ರಿ ಸಹ ಚೆನ್ನಾಗಿ ಫುಲ್ ಡೇ ಚೆನ್ನಾಗಿ ಕ್ರೇವಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ, ಸ್ಟಮಕ್ ಫುಲ್ ಅನಿಸುತ್ತೆ. ಇದರಿಂದ ಇದೆ ನೆಕ್ಸ್ಟ್ ಎಕ್ಸ್ಟ್ರಾ ತಿನ್ನೋದು ಊಟ ಸಹ ಕಡಿಮೆ ಆಗುತ್ತೆ. ಸೊ ಇವೆರಡು ಆಪ್ಷನ್ ಆಗಲಿಲ್ಲ, ನನಗೆ ಇವೆರಡು ಸರಿ ಹೋಗಲಿಲ್ಲ. ಓಕೆ, ಥರ್ಡ್ ಆಪ್ಷನ್ ಸಹ ಕೊಡ್ತೀನಿ. ಥರ್ಡ್ ಆಪ್ಷನ್ ಬಂದು ಏನಂತಂದರೆ ಸಿಂಪಲ್ ವಾರ್ಮ್ ವಾಟರ್ ಮತ್ತು ಲೆಮನ್. ಓಕೆ, ಸಿಂಪಲ್ ವಾರ್ಮ್ ವಾಟರ್ ಅಂದರೆ ಬಿಸಿನೀರು, ಸುಮ್ಮನೆ 1 ಗ್ಲಾಸ್ ಬಿಸಿನೀರು ತೊಗೋಬೇಕು, ಅದಕ್ಕೆ ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿ ಕುಡಿಬೇಕು. ಸಿಪ್ ಮಾಡ್ಕೋತ ಕುಡಿಬೇಕು. ಸ್ವಲ್ಪ ನೀರು ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಆ ಥರ ಕುಡಿದ್ರಿಂದ ಏನಾಗುತ್ತೆ, ನಮ್ಮದು ಗಟ್ ನೀಟಾಗಿ ಕ್ಲೀನ್ ಆಗುತ್ತೆ. ಮಾರ್ನಿಂಗ್ ಚೆನ್ನಾಗಿ ಬಿಸಿ ನೀರು ಕುಡಿಯೋದ್ರಿಂದ. ಮತ್ತು ಏನಂತಂದರೆ ಕ್ರೇವಿಂಗ್ಸ್ ಅನ್ನೋದು ಏನಿರ್ತದೆ ಅದಿರೋಂಗಿಲ್ಲ. ನೀವು ಫುಲ್ ಡೇ ಆ್ಯಕ್ಟಿವ್ ಆಗಿರೋಕ್ಕೂ ವೆರಿ ಯೂಸ್ಫುಲ್ ಆಗುತ್ತೆ. ಮತ್ತು ಇವು ಏನಿದೆಲ್ಲ ಮೆಟಬಾಲಿಸಮ್ನ ಸ್ಪೀಡ್ ಮಾಡುತ್ತೆ, ಸ್ಲೋ ಆಗೋಲ್ಲ. ಸೊ ಯಾವಾಗಲೂ ಗಟ್ ವೆರಿ ಇಂಪಾರ್ಟೆಂಟ್. ಗಟ್ ಹೆಲ್ತ್ಗೋಸ್ಕರ ಮಾರ್ನಿಂಗ್ ಯಾವಾಗಲೂ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ನಮ್ಮ ಗಟ್ ಕ್ಲೀನ್ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಸೊ ಇದು ಆಗಿತ್ತು ನಿಮ್ಮ ಡಿಟಾಕ್ಸ್ ಡ್ರಿಂಕ್ಸ್ ಆಪ್ಷನ್ಸ್. ಓಕೆ, ಇದಾಗಿತ್ತು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಸ್.
ಇದು ಕಂಪಲ್ಸರಿ ಎಂಟಿ ಸ್ಟಮಕ್ ತೊಗೋಬೇಕು. ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕ್ಸ್ ಆಗಿ 1/2 ಅವರ್ ಅನ್ಗೋಡ್ದೇನೆ ನಾವು ಟಿಫಿನ್ ಮಾಡಿಬಿಡ್ಬೇಕು. ಇದರಿಂದ ಏನಾಗುತ್ತೆ, ನಮ್ಗೆ ಎಕ್ಸ್ಟ್ರಾ ತಿನ್ನೋದು ಅಥವಾ ಜಾಸ್ತಿ ಕ್ರೇವಿಂಗ್ಸ್ ಆಗೋದನ್ನ ಕಡಿಮೆ ಮಾಡ್ಬೋದು. 1/2 ಅವರ್ ಒಳಗಾಗಿ ಏನು ತಿನ್ಬೋದು? ಓಕೆ, ನಾನು ಇಲ್ಲಿನ ಸಹ ಒಂದು 2 ಆಪ್ಷನ್ ಕೊಡ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಅದನ್ನು ತಿನ್ಬೋದು. ಇದು ಒಂದು ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಇದು ಏನಿದ್ರು ಲೋ ಕ್ಯಾಲ್ರಿ ಅಂದರೆ 700 ಕ್ಯಾಲರಿ ಡಯಟ್ ಪ್ಲ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಲರಿ ಕೌಂಟ್ ಕಡಿಮೆ ಇರುತ್ತೆ. ಇದರಲ್ಲಿ ಬಂದು ಮಾರ್ನಿಂಗ್ ಟಿಫಿನ್ಗೆ ಒಂದು ಬಾಯ್ಲ್ಡ್ ಎಗ್ಗು ಫುಲ್ಲು ಹೋಲ್, ಒಂದು ಬಾಯ್ಲ್ಡ್ ಎಗ್ಗು ಮತ್ತು ಅದ್ರ ಜೊತೆ ಗ್ರೀನ್ ಟೀ ಕುಡಿಬೇಕು. ಓಕೆ, ಈಗ ನೋಡಿ, ಒಂದು ಎಗ್ ತಿಂದ್ವಿ ನಮಗೆ ಹಸು ಆಗುತ್ತೆ ಫುಲ್ ಡೇ ಹೆಂಗೆ ಅಂತ ಅನ್ಬೋದು. ಸೊ ನಾವು ಆಲ್ರೆಡಿ ಚಿಯಾ ಸೀಡ್ ಅದ್ರದ್ದು ಮತ್ತು ಇದೆಲ್ಲ ಕುಡಿದಿರ್ತೀವಿ. ಸೊ ಹಸು ಅಷ್ಟಾಗಲ್ಲ, ಕ್ರೇವಿಂಗ್ಸು ಕಡಿಮೆ ಆಗುತ್ತೆ. ಎಸ್ಪೆಷಲಿ ಇದು 700 ಕ್ಯಾಲರಿ ಡಯಟ್ ಪ್ಲ್ಯಾನ್ ಆಗಿರೋದ್ರಿಂದ ಸೊ ನಾವು ಪ್ರತಿಯೊಂದನ್ನು ಕ್ಯಾಲರಿ ಕೌಂಟಲ್ಲಿ ನಾವು ತಿನ್ನಬೇಕಾಗುತ್ತೆ. ಸೊ ಒಂದು ಎಗ್, ಫುಲ್ ಬಾಯ್ಲ್ಡ್ ಎಗ್, 1 ಪ್ಲಸ್ ಗ್ರೀನ್ ಟೀ. ಸೊ ಓಕೆ, ಇದನ್ನು ತಿಂದರೆ ಮಾರ್ನಿಂಗ್ ಟಿಫನ್ ಆಗುತ್ತೆ. ಓಕೆ, ನನಗಿದು ಎಗ್ ತಿನ್ನಂಗಿಲ್ಲ ನಾನು. ಓಕೆ, ನೆಕ್ಸ್ಟ್ ಆಪ್ಷನ್, ಇದು ತಿನ್ನಂಗಿಲ್ಲ ಅಂದರೆ 2 ಸ್ಮಾಲ್ ಸೈಜ್ ಆ್ಯಪಲ್ ತಿನ್ಬೋದು. 2 ಸ್ಮಾಲ್ ಸೈಜ್ ಕಟ್ ಮಾಡಿಕೊಂಡು ನೀವು ಸ್ಮಾಲ್ ಪೀಸ್ ಬಂದು ಫೋಕ್ ಹಿಡ್ಕೊಂಡು ಸ್ಲೋ ಆಗಿ ತಿನ್ನಬೇಕು. ಚೂ ಮಾಡಬೇಕು, ತಿನ್ನಬೇಕಾದ್ರೆ ಚೆನ್ನಾಗಿ ಚೂ ಮಾಡಿ ತಿನ್ನಬೇಕು. ಇದರಿಂದ ಏನಾಗುತ್ತೆ, ನಮ್ಮದು ಸೆಕೆಂಡ್ ಆಪ್ಷನ್ ಬಂದು 2 ಸ್ಮಾಲ್ ಆ್ಯಪಲ್ಲು ಚೆನ್ನಾಗಿ ಸ್ಮಾಲ್ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ನಿಮಗೆ ಏನಾದರೂ ಸ್ಪೈಸಸ್ ಬೇಕಾದರೆ ಹಾಕ್ಕೊಂಡು ತಿನ್ನಬೇಕು. ಸ್ಮಾಲ್ ಪೀಸ್ ಮಾಡ್ಕೊಂಡು ತಿನ್ನಬೇಕು. ಚೂ ಮಾಡಿ ತಿನ್ನಬೇಕು. 32 ಬಾರ್ ಚೂ ಮಾಡಬೇಕು. ಅಟ್ಲೀಸ್ಟ್ 22 ಆದರೂ ಮಾಡಲೇಬೇಕು. ಇದರ ಚಿವಿಂಗ್ ಮಾಡಿದರೆ ನಮ್ಮದು ಸ್ಟಮಕ್ ಫುಲ್ ಆಗಿರುವಂಥ ಸಿಗ್ನಲ್ನ ಬ್ರೈನಿಗೆ ಕಳಿಸುತ್ತೆ. ಇದರಿಂದ ಏನಾಗುತ್ತೆ, ನಾವು ಎಕ್ಸ್ಟ್ರಾ ತಿನ್ನೋಕ್ಕೆ ಆಗೋದಿಲ್ಲ. ಸೊ ನಾವು ಆರಾಮಾಗಿ ಈಸಿಯಾಗಿ ಇದು ಮಾಡ್ಬೋದು. ಮತ್ತು ಅದು ಟಿಫನ್ ಆದಮೇಲೆ ಅಂದರೆ 2 ಆ್ಯಪಲ್ ತಿಂದಮೇಲೆ ಗ್ರೀನ್ ಟೀ ಕುಡಿಬೋದು. ಓಕೆ, ನಿಮಗೆ ಗ್ರೀನ್ ಟೀ ಇಷ್ಟ ಆಗಲ್ಲ, ಗ್ರೀನ್ ಟೀ ಕುಡಿಯೋದಿಲ್ಲ, ನನಗೆ ಎಸಿಡಿಟಿ ಆಗೋನವರು ಬ್ಲ್ಯಾಕ್ ಟೀ ಕುಡಿಬೇಕು. ಬಟ್ ವಿದೌಟ್ ಶುಗರ್. ನಮ್ಮದು ಏನು ಫಸ್ಟ್ ರೂಲ್ ಏನು ಹೇಳಿದ್ದೀನಿ, ನೋ ಶುಗರ್, ನೋ ಆಯಿಲ್, ಮತ್ತು ಏನು ಗ್ಲೂಟನ್ ಫ್ರೀ, ಅಂದರೆ ಗೋಧಿ ಇದೆಲ್ಲ ಗ್ಲೂಟನ್ ಜಾಸ್ತಿ ಇರುತ್ತೆ, ಆ ಥರದ್ದೆಲ್ಲ ಫ್ರೀ ಇರಬೇಕಾದ್ರೆ ತಿನ್ಬೇಕು ನಾವು. ಸೊ ಏನಾಯ್ತು, ಬ್ಲ್ಯಾಕ್ ಕಾಫಿ ಕುಡಿಬೋದು. ಬ್ಲ್ಯಾಕ್ ಕಾಫಿ ತಿಂದರೆ ಅಂತೂ ನೀವು ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಿದ್ರಿ. ಫುಲ್ ಸ್ಟೆಮನ್ನ ಫುಲ್ ಬಂದು ನೀವು ಏನಂದ್ರೆ ಎನರ್ಜಿನೇ ಇರಲ್ಲ ಅನ್ನೋರಂತರೂ ಬ್ಲ್ಯಾಕ್ ಕಾಫಿ ಕುಡಿದ್ರೆ ಮಸ್ತ್ ಎನರ್ಜಿ ಇರುತ್ತೆ, ಫುಲ್ ಆ್ಯಕ್ಟಿವ್ ಇರ್ತೀರ. ಸೊ ಇದಾಗಿತ್ತು ಸೆಕೆಂಡ್ ಆಪ್ಷನ್. ಓಕೆ, ನಾವಿಲ್ಲೇ ಹೆಂಗೆ ಅಂದರೆ ನಾವು ಹಸು ಆಗೋಕ್ಕೆ ಟೈಮೇ ಕೊಡೋದು ಬೇಡ. ನೆಕ್ಸ್ಟ್ ಬಂದು ಈಗ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತಂದರೆ ಲಂಚು ಮತ್ತು ಟಿಫನ್ ನಡುವಿರೋ ಟೈಮಲ್ಲಿ ನಿಮಗೇನು ಹಸು ಆಯ್ತಂದರೆ ಆ ಟೈಮಲ್ಲಿ ನೀವೇನಾದರೂ ತೊಗೋಬೋದು. ಸಪೋಸ್ ಫಾರ್ ಎಕ್ಸಾಂಪಲ್ಲು ಏನಪ್ಪ ಅಂದರೆ ಫಸ್ಟ್ ಒಂದು ಸ್ಮಾಲ್ ಬೌಲು ದಾಳಿಂಬೆ ತೊಗೋಬೇಕು. ಯಾಕೆ ದಾಳಿಂಬೆ ತೊಗೋಬೇಕು? ಎಸ್ಪೆಷಲಿ ದಾಳಿಂಬೆ ಏನಾಯ್ತಲ್ಲ, ಫುಲ್ ಬಾಡಿ ವೆಯ್ಟ್ ಲಾಸ್ಗೆ ವೆರಿ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಪ್ರೂವನ್ ಇದೆ. ಡೈಲಿ ಒಂದು ಹಾಫ್ ಬೌಲು ದಾಳಿಂಬೆ ತಿನ್ನಬೇಕು, ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತೆ. ಸೊ ಇದನ್ನು ನಾನು ಡೈಲಿ ಸಜೆಸ್ಟ್ ಮಾಡ್ತೀನಿ. ಡೈಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಕಂಪಲ್ಸರಿ ತೊಗೊಳ್ಳೇಬೇಕು. ಓಕೆ, ಓನ್ಲಿ ವೆಯ್ಟ್ ಲಾಸು ಡಬಲ್ಲು ಟ್ರಿಬಲ್ ಅಲ್ಲ, 4 ಟೈಮ್ ವೆಯ್ಟ್ನ ರಿಡ್ಯೂಸ್ ಮಾಡುತ್ತೆ, ಅಷ್ಟು ಚೆನ್ನಾಗಿ ಅಂತ ಇದು ದಾಳಿಂಬೆ. ಸೊ ಅದಕ್ಕೆ ಸ್ಮಾಲ್ ಬೌಲ್ ದಾಳಿಂಬೆ ತಿನ್ನಿ. ಹಾಗೆ ಐರನ್ ಡೆಫಿಷಿಯನ್ಸಿ ಇದ್ದವ್ರಿಗೆ, ಅಂದರೆ ಬ್ಲಡ್ ಕಡಿಮೆ ಇದ್ದು ಅಂದರೆ ಐರನ್ ಕಂಟೆಂಟ್ ಏನಾದ್ರು ಬಾಡಿಯೊಳಗೆ ಕಡಿಮೆ ಇದ್ದವರು ಸಹ ಈ ದಾಳಿಂಬೆ ತಿನ್ನೋದ್ರಿಂದ ಐರನ್ ಕಂಟೆಂಟು ಕವರ್ ಆಗುತ್ತೆ. ಸೊ ನಮ್ಮ ಬ್ಲಡ್ ಕಂಟೆಂಟು ಕವರ್ ಆಗುತ್ತೆ. ಸೊ ಇದರಿಂದ ಏನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನ ನಾವು ದಾಳಿಂಬೆ ತಿನ್ನಬೇಕು. ಓಕೆ, ನನಗೆ ಆ ದಾಳಿಂಬೆ ತಿನ್ನೋಕ್ಕಾಗಲ್ಲ, ಮತ್ತು ಹೇಗೆ ತಿನ್ನೋದು ಅಂತಂದರೆ ಇದರ ಮೇ ಬಿ ಸೆಕೆಂಡ್ ಆಪ್ಷನ್ ಬಂದು ಒಂದು ಜಾಮನ್ನು ಅಥವಾ ಪೇರು ಅಂತ ಕರಿತೀವಿ ನೋಡಿ, ಒಂದು ಜಾಮನ್ ತಿನ್ಬೋದು. ಸೊ ಇದನ್ನು ಹೈ ವಿಟಮಿನ್ ಸಿ ಇರೋದ್ರಿಂದ ವೆಯ್ಟ್ ಲಾಸ್ಗೆ ವೆರಿ ಯೂಸ್ಫುಲ್ಲು. ಸೊ ಅದನ್ನಾದರೂ ತಿನ್ನಬೇಕು. ಸೊ 2 ಆಪ್ಷನ್ಸ್ ಇದೆ, ಆರಾಮಾಗಿ ಈಸಿಯಾಗಿ ತಿಂದು ಇದು ಮಾಡ್ಬೋದು. ನೆಕ್ಸ್ಟ್ ಲಂಚ್ ಟೈಮ್ ಬಂದು ಏನಪ್ಪ ಅಂತಂದರೆ, ನಾವು ಯೂಶ್ವಲಿ ಹೇಳಿರಬೇಕಾದ್ರೆ ಡಯಟ್ ಕಂಪಲ್ಸರಿ 700 ಕ್ಯಾಲರಿ ಡಯಟ್ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಇಲ್ಲಿ ಕಡಿಮೆ ಡಯಟ್ ತಿಂತಾಯಿದ್ದೀವಿ. ಸೊ ಫಸ್ಟ್ ಆಪ್ಷನ್ ಏನಂದರೆ ಒಂದು ಬೌಲು ಮೊಸರು ತೊಗೋಬೇಕು. ಅದು ಯೋಗರ್ಟ್ ಮೊಸರು ಅಂತಂದರೆ ಹೆಂಗಂದರೆ ಯೋಗರ್ಟ್ ಕರ್ಡ್ ಅಂತ ಕರಿತೀವಿ. ಈಗ ನಾರ್ಮಲ್ ಮನೆಯಲ್ಲಿರೋ ಮೊಸರನ್ನೇ ಅದರಲ್ಲಿರೋ ನೀರನ್ನು ತೆಗಿಬೇಕು. ಅಂದರೆ ಒಂದು ಊಟ ಮಾಡೋಕ್ಕಿಂತ ಒಂದು 10 ಮಿನಿಟ್ಸ್ ಮುಂಚೆನೇ ಆ ಮೊಸರನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಸ್ಕ್ವೀಸ್ ಮಾಡೋಕ್ಕೆ ಬಿಟ್ಬಿಡ್ಬೇಕು. ಸೊ ಅದರಲ್ಲಿರೋ ನೀರು ಹೋಗಿಬಿಡುತ್ತೆ. ಆ ಏನು ನೀರು ಹೋಗಿ ಉಳಿದಿರೋ ಮೊಸರನ್ನು ಅದಕ್ಕೆ ಯೋಗರ್ಟ್ ಮೊಸರು ಅಂತಾರೆ. ಸೊ ಆ ಮೊಸರಲ್ಲಿ ಆ ಒಂದು 2-3 ಅಥವಾ 4 ಸ್ಪೂನ್ ಮೊಸರು, ಅದಕ್ಕೆ 1 ಕುಕುಂಬರ್ ಆದರೂ 2 ಕುಕುಂಬರ್, ಅಂದರೆ ಸೌತೆಕಾಯಿ 2 ಸೌತೆಕಾಯಿ ಆದರೂ 1 ಸೌತೆಕಾಯಿ ಆದರೂ ಚೆನ್ನಾಗಿ ಕಟ್ ಮಾಡಿಕೊಂಡು ಆ ಮೊಸರಲ್ಲಿ ಹಾಕ್ಕೊಂಡು ಅದಕ್ಕೆ ಬೇಕಾಗಿದ್ದು ನಿಮ್ಗೆ ಸ್ಪೈಸಸ್ಸು ಅಥವಾ ಉಪ್ಪು ಹಾಕ್ಕೊಂಡು ನೀವು ಅದನ್ನು ತಿನ್ಬೋದು ಊಟದಲ್ಲಿ. ಸೊ ಇದು ಏನಾಗುತ್ತೆ ಅಂತಂದರೆ
ಮೊಸರು ಏನಂದರೆ ಪ್ರೋಬಯೋಟಿಕ್ ಆಗಿ ವರ್ಕ್ ಆಗುತ್ತೆ, ಹೆಲ್ದಿ ಕೂಡ, ನಮ್ಮ ಗಟ್ ಹೆಲ್ತಿಗೆ ವೆರಿ ಇಂಪಾರ್ಟೆಂಟು. ಸೊ ಮೊಸರು ಮತ್ತು ಕುಕುಂಬರ್ಗೆ ಡೈಲಿ ಒಂದು ಕುಕುಂಬರ್ ಕನ್ಸ್ಯೂಮರ್ ಮಾಡೋದ್ರಿಂದ, ಅಂದರೆ ಒಂದು ಸೌತೆಕಾಯಿ ಕನ್ಸ್ಯೂಮ್ ಮಾಡೋದ್ರಿಂದ ವೆಯ್ಟ್ ಲಾಸೂ ಈಸಿ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ, ಮತ್ತು ಇನ್ನೊಂದು ಏನಂತಂದರೆ ನೀವು 2-3 ಸೌತೆಕಾಯಿ ಆರಾಮಾಗಿ ತಿನ್ಬೋದು ಮೊಸರಲ್ಲಿ ಹಾಕ್ಕೊಂಡು. ಇದನ್ನು ಫಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನೊಂದು ಏನಂತಂದರೆ ಸ್ಟಮಕ್ ಲೈಟ್ ಫೀಲ್ ಆಗುತ್ತೆ ಇದರಿಂದ. ಮೊಸರು ಮತ್ತು ಏನು ಸೌತೆಕಾಯಿ ಇದರಿಂದ ಗಟ್ಸ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದಾಗಿತ್ತು ಸೆಕೆಂಡ್ ಆಪ್ಷನ್ನು. ಓಕೆ, ಸೌತೆಕಾಯಿ ಬೇಡ ಅಂತನ್ನೋರು ಸೆಕೆಂಡ್ ಆಪ್ಷನು ಸೇಮ್ 4 ಟೇಬಲ್ ಸ್ಪೂನು ಯೋಗರ್ಟ್ ಕರ್ಡ್ ಯೂಸ್ ಮಾಡಬೇಕು. ಪ್ಲಸ್ ದಾಳಿಂಬೆ, ಒಂದು ದಾಳಿಂಬೆನ ಬಿಡಿಸಿ ಅದರಲ್ಲಿ ಹಾಕೊಂಡು ನೀವು ಸಾಲ್ಟು, ಪೆಪ್ಪರು ಅಥವಾ ಇದು ನಂತರ ನಿಮ್ಗೇನು ಅನುಕೂಲತೆ ಆ ಮಸಾಲ ಹಾಕ್ಕೊಂಡು ತಿನ್ಬೋದು. ಓಕೆ, ಅದೂ ಆಗಲ್ಲ ಅಂತನ್ನೋರು ಓಕೆ, ಮಿಕ್ಸ್ ವೆಜಿಟೇಬಲ್ಸ್ 4 ಟೇಬಲ್ ಸ್ಪೂನು ಯೋಗರ್ಟ್, ಅಂದರೆ ಮೊಸರು, ಯೋಗರ್ಟ್ ಕರ್ಡ್, ಒಳ್ಳೆ ಮಿಕ್ಸ್ಡ್ ವೆಜಿಟೇಬಲ್ಸು, ಆ ಸಲಾಡ್ನ ತಿನ್ನಬೇಕು. ಇದರಿಂದ ಏನಾಗುತ್ತೆ ಗೊತ್ತಾ, ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇನ್ನೊಂದು ಏನಂದರೆ ಸಾಲ್ಟ್ ಯಾವಾಗಲೂ ಪಿಂಕ್ ಸಾಲ್ಟ್ ಯೂಸ್ ಮಾಡಬೇಕು, ಅಂದರೆ ಬೆಸ್ಟ್ ರಿಸಲ್ಟ್ ಆಗುತ್ತೆ, ಅಂದರೆ ನಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಆಗಿತ್ತು 3 ಆಪ್ಷನ್ಸ್. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ನಿಮಗೆ ಈವ್ನಿಂಗ್ ಏನಾದರೂ 4 to 5 ಒಳಗೆ ಹಸಿವು ಆಗಿತ್ತು, ಒಂಥರ ಏನೋ ತಿನ್ಬೇಕು ಅನ್ನಿಸ್ದಾಗ ಇದನ್ನೇ ತಿನ್ಬೋದು. ವಾಲ್ನಟ್ಸ್ ತಿನ್ಬೋದು, 2 ವಾಲ್ನಟ್ಸು, ಅಥವಾ ಬ್ಲ್ಯಾಕ್ ಕಾಫಿ, ಅಥವಾ ಚಿಯಾ ಸೀಡ್ ವಾಟರು, ಅಥವಾ ಗ್ರೀನ್ ಟೀ, ಈ 3 ಆಪ್ಷನ್ ಒಳಗೆ ಯಾವುದಾದ್ರೂ ತಿನ್ಬೋದು. ಓಕೆ, ನಂಗೆ ವಾಲ್ನಟ್ ಇಷ್ಟ ಆಗಲಿಲ್ಲ ಅಂದರೆ ಒಂದು 5 ಬಾದಾಮನ್ನ ನೆನೆ ಇಟ್ಕೊಂಡು ಅವಾಗ ತಿನ್ಬೋದು. ಇಲ್ಲ ಅದು ಆಗಲ್ಲ ಅಂತಂದರೆ 1 ಮುಟ್ಟಿಗೆಯಷ್ಟು ಶೇಂಗಾ ಕಾಳು, ಹುರಿದಿರುವಂಥ ಶೇಂಗಾ ಕಾಳು ಮತ್ತು 1 ಕಪ್ ಗ್ರೀನ್ ಟೀನ ಕುಡಿಬೋದು. ಇದರಿಂದನೂ ಚೆನ್ನಾಗಿ ಈವ್ನಿಂಗ್ಗೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಲಾಸ್ಟಿಗೆ ಡಿನ್ನರ್ ಟೈಮು. ಫಸ್ಟ್ ಆಫ್ ಆಲ್ ಡಿನ್ನರ್ ಯಾವಾಗಲೂ 7 to 8 PM ಅನ್ಬಿಡ್ದೆ ಮುಗ್ದಿರಬೇಕು. 7:30 ಅಂದರೆ ಮುಗಿದ್ರೆ ಅಂದರೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನಮಗೆ 7:30ಗೆ ಮುಗಿದ್ಬಿಡ್ಬೇಕು. ಓಕೆ, ನಾವು ಏನು ಡಿನ್ನರ್ಗೆ ತೊಗೋಬೇಕಂದ್ರೆ ಸಾಲ್ಟಿ ಓಟ್ಸ್ ಅಥವಾ ಮಸಾಲ ಓಟ್ಸ್ ಅಂತ ಹೇಳ್ಬೋದು. ಯಾವ ಥರ ಮಾಡ್ಕೊಳ್ಳೋದಂದರೆ, ಒಂದು ಓಟ್ಸ್ಗೆ ಒಂದು 3 ಟೇಬಲ್ ಸ್ಪೂನ್ ಆಫ್ ಓಟ್ಸು ಹಾಕ್ಕೊಂಡು ಅದರಲ್ಲೇ ಎಲ್ಲ ವೆಜಿಟೇಬಲ್ಸ್ ಹಾಕಿ, ನಿಮಗೆ ಮನೇಲಿರುವಂಥ ಮಸಾಲ ಹಾಕಿ ವಿಸಲ್ ಹಾಕ್ಸ್ಕೋಬೇಕು. ವಿಸಲ್ ಹಾಕ್ಸಿ ಒಂದು ತುಪ್ಪದ ಒಗ್ಗರಣೆ ಕೊಡಿ. ಸೊ ಅದು ಚೆನ್ನಾಗಿ ಓಟ್ಸ್ ಆಗುತ್ತೆ. ನೀವು ಫುಲ್ ಡೇ ಸಪ್ಪೆ ತಿಂದಿದ್ರೆ ರಾತ್ರಿ ಇದು ತಿಂದರೆ ನಿಮಗೆ ಫುಲ್ ಒಂಥರ ಹೆಂಗೆ ಅನಿಸುತ್ತೆ, ಚೆನ್ನಾಗಿ ಬಾಯಿ ತುಂಬ ರುಚಿ ಅನಿಸುತ್ತೆ, ಟೇಸ್ಟ್ ಅನಿಸುತ್ತೆ, ಮನಸ್ಸು ಹಿತ ಅನಿಸುತ್ತೆ. ಸೊ ಇದು ಒಂದು ಸಾಲ್ಟಿ ಓಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಚನಾ ಸಲಾಡ್ಸ್ ಅಂತ ಹೇಳಿ. ಬ್ಲ್ಯಾಕ್ ಚನಾ ಸಲಾಡ್ಸ್ ಅಂತಂದರೆ ಕರಿ ಕಡಲೆ ಇರ್ತಾವಲ್ಲ, ಕಡಲೆಕಾಳನ್ನ ಕುದಿಸಿ ನೆನೆ ಇಟ್ಕೊದಿರಬೇಕು ಬೆಳಗ್ಗೆನೇ, ಅಂದರೆ ಕುದಿಸಿ ಅದಕ್ಕೆ ಸಲಾಡ್ ಮಾಡ್ಕೊಳ್ಳೋದು. ಒಂದು ಬೌಲ್, ಅಂದರೆ ಇದು ಕ್ಯಾಲ್ರಿ ಹೈ ಇರೋದ್ರಿಂದ ಸೊ ನೀವು ನೋಡ್ಕೋಬೇಕು ನಾವು ಎಷ್ಟು ಗ್ರಾಮ್ ಕಡಲೆಕಾಳು ತೊಗೋಬೇಕಂತೇಳಿ. ಮಿನಿಮಮ್ ಒಂದು ಸ್ಮಾಲ್ ಬೌಲ್ ಇಷ್ಟು, ಒಂದು ಮುಟ್ಟಿಗೆ ಅಷ್ಟೇ ನಾವು ಕಡಲೆಕಾಳು ತೊಗೋಬೇಕು. ಮತ್ತು ಅದಕ್ಕೆ ಸೌತೆಕಾಯಿ, ಗಜ್ಜರಿ ಎಲ್ಲನೂ ಸಲಾಡ್ ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ಅದಕ್ಕೆ ಮಸಾಲ ಎಲ್ಲ ಹಾಕ್ಕೊಂಡು ನಿಮ್ಗೇನು ಇದು ಬರಬೇಕು ಅದೆಲ್ಲ ಹಾಕಿಬಿಟ್ರೆ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ಆರಾಮಾಗಿ ಈಸಿಯಾಗಿ ನಿಮ್ಗೆ ವೇಟ್ ರೆಡ್ಯೂಸ್ ಆಗುತ್ತೆ. ಡಿನ್ನರ್ ಆಪ್ಷನು ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇದು ಅಷ್ಟಾಗಿತ್ತು 700 ಡಯಟ್. ಸೊ ಇದು ಇಷ್ಟ ಆಗಿತ್ತು 700 ಡಯಟ್ ಪ್ಲ್ಯಾನು. ಸೊ ನಿಮಗೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಡ್ತೀನಿ. ಇವಾಗ ನೋಡಿ ನಾವು ಮಾಡಿ ಈಸಿಯಾಗಿ ವೇಟ್ ರಿಡ್ಯೂಸನ್ನು ಆಗುತ್ತೆ. ಏನಂದರೆ ಚೆನ್ನಾಗೂ ಕಾಣ್ತೀರಾ, ಚೆನ್ನಾಗಿ ದೀಪಾವಳಿ ಒಳಗಡೆ ಬೆಸ್ಟ್ ಚೆನ್ನಾಗಿ ಕಾಣ್ತೀವಿ ಅಂತ ಅಂದ್ಕೋಬೋದು. ಸೊ ಇದು ಆಗಿತ್ತು. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು 7:30ಗೆ ನಾವು 7:30 ಅನ್ಕೊಡ್ದೆ ಡಿನ್ನರ್ ಮಾಡಿದ್ರೆ ಮಾರ್ನಿಂಗು ಸೊ 8 o'clock 8:30ಗೆ ಅಥವಾ 9ಗೆ ನೀವು ಟಿಫನ್ ಮಾಡಬೇಕು. ಸೊ ಅಂದರೆ ನಿಮ್ಗೊಂದು ಮಿನಿಮಮ್ ಒಂದು 12 ಅವರು 13 ಅವರು ನಿಮಗೆ ಇಂಟರ್ಮಿಟಿಂಗ್ ಫಾಸ್ಟಿಂಗ್ದು ಅವರ್ ಸಿಕ್ಬಿಡುತ್ತೆ. ಸೊ ನೈಟ್ ಅದಾದಮೇಲೆ ಏನೂ ತಿನ್ನಬಾರ್ದು. ನಿಮಗೆ ಅಷ್ಟಿದೆ ಅನಿಸ್ತಿತ್ತಂದರೆ ಯೂಶ್ವಲಿ ಬ್ಲ್ಯಾಕ್ ಕಾಫಿನ ಯಾವಾಗಲೂ ನೈಟ್ ಕುಡಿಬಾರ್ದು, ಈವ್ನಿಂಗೇ ಕುಡಿಬೇಕು. ಯಾಕಂದರೆ ಬ್ಲ್ಯಾಕ್ ಕಾಫಿ ಹೈಪರ್ ಆ್ಯಕ್ಟಿವ್ ಆಗ್ತೀವಿ, ಫುಲ್ ಆ್ಯಕ್ಟಿವ್ ಮೈಂಡೆಲ್ಲ ಫುಲ್ ಆ್ಯಕ್ಟಿವೇಶನ್ ಬರುತ್ತೆ, ನಿದ್ದೆ ಬರಲ್ಲ. ಸೊ ಹೀಗಾಗಿ ನೀವು ಈ ಥರ ಮಾಡೋದ್ರಿಂದ ಆರಾಮಾಗಿ 5ರಿಂದ 7 kg ವೇಟ್ನ ರೆಡ್ಯೂಸ್ ಮಾಡ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಬಾಯ್ ಎಲ್ಲರಿಗೂ.